ಅನಾಮಿಕಳ ಗಂಡ ರಮೇಶನ ಸಾವಿನ ನಂತರ ಆ ಚಿಂತೆಯಿಂದ ಪ್ರಸಾದ್ ಮಂಚ ಹಿಡಿಯುತ್ತಾನೆ. ಮನೆಯಲ್ಲಿರುವ ಹೆಂಗಸರಿಬ್ಬರು ಕೆಲಸ ಮಾಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ. ಹಾಗಿರುವಾಗ ಒಂದು ದಿನ ಶೇಖರ್ ಅನ್ನುವ ವ್ಯಕ್ತಿ ಅವರ ಮನೆಗೆ ಬರುತ್ತಾನೆ. ಅವನು ಅನಾಮಿಕಳ ಹತ್ತಿರ, ಅನಾಮಿಕಾ ಅವರೇ, ನೀವು ವಿಡೋ ಪೆನ್ಷನ್ಗೆ ಅಪ್ಲೈ ಮಾಡಿದ್ರಲ್ಲ, ಇದರ ಮೇಲೆ ಸ್ವಲ್ಪ ಸೈನ್ ಮಾಡಿ ಎಂದು ಅನ್ನುತ್ತಾನೆ. ಆಗ ಆಕೆ ಸೈನ್ ಮಾಡ್ತಾಳೆ. ಅತ್ತೆ ಶಾರದಾ, ಸ್ವಲ್ಪ ಪೆನ್ಷನ್ ಏನು ಬೇಗ ಬರೋ ಹಾಗೆ ಮಾಡಿ ಸ್ವಾಮಿ, ಮನೆ ಕಳಿಯೋದು ತುಂಬಾ ಕಷ್ಟವಾಗಿದೆ. ಆ ಮಾತನ್ನು ಕೇಳಿದ ಅವನು, ಬೇಗದಲ್ಲೇ ಬರುತ್ತಾರೆ, ನೀವೇನು ಗಾಬರಿಯಾಗಬೇಕಾದ ಅಗತ್ಯವಿಲ್ಲ, ನಿಮ್ಗೆಲ್ಲಾ ಒಳ್ಳೇದೇ ಆಗುತ್ತೆ ಎಂದು ಅನ್ನುತ್ತಾನೆ. ಆ ಮಾತಿಗೆ ಅವರು ಬಹಳ ಸಂತೋಷ ಪಡುತ್ತಾರೆ. ಅಂದಹಾಗೆ ನನ್ಗೊಂದು ವಿಷಯ ತಿಳಿತು, ನಿಮ್ಮ ಮಗ ಸಾಲದ ಬಾಧೆ ತಾಳಲಾರದೆ ಸತ್ತೋದ ಅಂತ ಇದ್ದಾರೆ, ನಿಜಾನೇನರಿ? ಆಗ ಶಾರದಾ ಅಳುತ್ತಾ ಹೌದು ಎಂದು ಉತ್ತರ ಹೇಳುತ್ತಾಳೆ. ಇದ್ದ ಮನೆ ಹೊಲ ಮಾರಾಟ ಮಾಡಿ ಸಾಲವೆಲ್ಲ ತೀರಿಸಿದ್ವಿ. ಅವರು ಬದುಕಿರುವಾಗಲೇ ಈ ಕೆಲಸ ಮಾಡಿದ್ರೆ ಅವರು ನಮ್ಗೆ ಸಿಗ್ತಾ ಇದ್ರು. ಆಗ ಏನೋ ನಮ್ಮ ಅತ್ತೆ ಮಾವಯ್ಯ ಬೇಡ ಅಂತಾನೆ ಅಂದ್ರು. ಅವರು ಅವಮಾನ ತಡೆಯದೆ ಸತ್ತು ಹೋದ್ರು ಎಂದು ದುಃಖ ಪಡುತ್ತಾಳೆ. ಆ ನಂತರ ಅವನು ಅವರನ್ನು ಸಮಾಧಾನಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಪ್ರಸಾದನ್ಗೆ ಬೇಕಾದ್ದನ್ನೆಲ್ಲ ಅವನ ಹತ್ತಿರವಿಟ್ಟು ಆ ನಂತರ ಕೆಲಸಕ್ಕೆ ಹೋಗುತ್ತಾರೆ. ಆ ದಿನ ವಿಪರೀತವಾದ ಬಿಸಿಲಿರುತ್ತದೆ. ಅತ್ತೆ, ಬಿಸಿಲು ತುಂಬಾ ಹೆಚ್ಚಾಗಿದೆ. ಮಾವಯ್ಯ ಆ ಶೀಟ್ ಮನೇಲಿ ಹೇಗಿದ್ದಾರೆ ಏನೋ, ಒಂದ್ಸಲ ಹೋಗಿ ನೋಡ್ ಬರ್ತೀರಾ? ಇಲ್ಲಾಂದ್ರೆ ನನ್ನೇ ಹೋಗೋಂತೀರಾ? ನಾನು ಹೋಗ್ತೀನಮ್ಮ ಎಂದು ಶಾರದಾ ಅನ್ನುತ್ತಾಳೆ. ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ. ಆದ್ರೆ ಅತ್ತೆ ಹತ್ರ ಹೀಗಂತಾಳೆ, ಬೇಡ ಬಿಡಿ ಅತ್ತೆ, ಬಿಸಿಲಲ್ಲಿ ನೀವು ಅಷ್ಟು ದೂರ ನಡೀಲಾರಿ, ಇರಿ ನಾನೇ ಹೋಗ್ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಮಾವನ ಹತ್ತಿರಕ್ಕೆ ಹೋಗುತ್ತಾಳೆ. ಅವನು ಆ ಬಿಸಿಲನ್ನು ತಡೆಯಲಾರದೆ ಅಮ್ಮ ಅಮ್ಮ ಅಂತ ಅರ್ಚುತ್ತಾ ಇರುತ್ತಾನೆ. ಆಗ ಅನಾಮಿಕಂಗೆ ಏನು ಮಾಡಬೇಕು ಅರ್ಥವಾಗದೆ ಒದ್ದೆ ಬಟ್ಟೆನೋ ಅವನ ಮೇಲೆ ಇಡುತ್ತಾಳೆ. ಆಗ ಅವನು ಸ್ವಲ್ಪ ತಣ್ಣಗಾಗುತ್ತಾನೆ. ಇನ್ನು ಮಾವನನ್ನು ನೋಡಿಕೊಳ್ಳುತ್ತಾ ಅನಾಮಿಕ ಅಲ್ಲೇ ಇದ್ದು ಬಿಡುತ್ತಾಳೆ. ಸಾಯಂಕಾಲದ ಸಮಯದಲ್ಲಿ ಅತ್ತೆ ಮನೆಗೆ ಬರುತ್ತಾಳೆ. ಅತ್ತೆಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆಕೆ ದುಃಖ ಪಡುತ್ತಾ ಏನು ಮಾಡಲು ಅರ್ಥವಾಗದೆ ಹಾಗೆ ನಿಲ್ಲುತ್ತಾಳೆ. ಅಮ್ಮ, ಈ ಬಿಸಿಲು ಕಾಲ, ನಾನು ಈ ಮನೇಲಿ ಇರ್ಲಾರ್ದೆ ಹೋಗ್ತಾ ಇದ್ದೀನಮ್ಮ. ನೀನೇ ಏನೋ ಒಂದು ರೀತಿಯಿಂದ ಯಾವ್ದಾದ್ರು ಬಾಡಿಗೆ ಮನೆ ತಗೊಂಡು ನನ್ನ ಆ ಮನೇಲಿ ಇಡಮ್ಮ. ಇಲ್ಲ, ಮನೆಯಲ್ಲಿ ಸ್ವಲ್ಪ ಕೂಲರ್ ಆಗ್ಲಿ AC ಆಗ್ಲಿ ತಗೊಂಬಮ್ಮ. ಆ ಮಾತಿಗೆ ಅವರಿಗೆ ಏನು ಹೇಳಬೇಕೋ ಅರ್ಥವಾಗುವುದಿಲ್ಲ. ಅನಾಮಿಕಾ ಸರಿ ಮಾವಯ್ಯ, ನಿಮಗಾಗಿ ಕೂಲರ್ ಆದ್ರೂ ತಗೊಂಡ್ಬರ್ತೀನಿ ಅಂತ ಹೇಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯರಿಬ್ಬರು ಕೂಲರ್ ಕೊಂಡ್ಕೊಳ್ಳೋದಕ್ಕೆ ಶಾಪ್ಗೆ ಹೋಗುತ್ತಾರೆ. ಅಲ್ಲೇನೋ ಒಂದೊಂದು ಕೂಲರ್ 8,000ದಿಂದ 10,000ದವರೆಗೆ ಇರುತ್ತದೆ. ಅಷ್ಟು ದುಡ್ಡು ಅವರ ಹತ್ರ ಇರೋದಿಲ್ಲ. ಅನಾಮಿಕಾ ಕೂಲರ್ ವ್ಯಕ್ತಿ ಹತ್ರ, ನಮ್ಮ ಹತ್ರ 3,000 ರೂಪಾಯಿ ಇದೆ, 3,000ಕ್ಕೆ ಸರಿ ಹೋಗುವಂತ ಕೂಲರ್ ಎಲ್ಲಾರು ಸಿಕ್ಕುತ್ತಾ? ಚಿಕ್ಕದಾದ್ರೂ ಪರವಾಗಿಲ್ಲ. ಅಮ್ಮ, 3,000 ರೂಪಾಯಿ ಕೂಲರು ಒಂದು ಕಾಲದಲ್ಲಿತ್ತು, ಈಗ ಆ ರೇಟ್ ಅಲ್ಲಿ ಕಷ್ಟ ಅಮ್ಮ. ಎಲ್ರು AC ಕೊಂಡ್ಕೊಳ್ಳೋದಕ್ಕೆ ಶುರು ಆದ್ಮೇಲೆ ಕೂಲರ್ಸ್ ಬಹಳ ಕಡಿಮೆ ತಯಾರು ಮಾಡ್ತಾರೆ. ಈಗಿರುವ ಮಾರ್ಕೆಟ್ ಅಲ್ಲಿ ಇದು ಸಿಕ್ಕೋದೇ ಕಷ್ಟವಾಗಿದೆ. ಅದಕ್ಕೆ 8,000 10,000 ಇಡ್ಲೇಬೇಕು. ಆ ಮಾತನ್ನು ಕೇಳಿ ಅವರಿಗೆ ಏನು ಮಾಡಬೇಕು ಅರ್ಥವಾಗುವುದಿಲ್ಲ. ಸರಿ, ಸೆಕೆಂಡ್ ಹ್ಯಾಂಡ್ ಕೂಲರ್ ಏನಾದ್ರೂ ಸಿಕ್ಕಿದ್ರೆ ಹೇಳಿ, ತಗೋತೀವಿ. ಒಂದಂತೂ ಇದೆ, ಅದಾದ್ರೆ 2,000 ರೂಪಾಯಿ ಕೊಟ್ಟು ತಗೊಂಡು ಹೋಗಿ, ಸುಮ್ನೆ ರಿಪೇರಿ ಆಗ್ತಾ ಇರುತ್ತೆ ಹೊರತು, ಮೊದಲೇ ಹೇಳ್ತಾ ಇದ್ದೀನಿ. ಅದಕ್ಕೆ ಅವರು ಸರಿ ಎಂದು ಹೇಳಿ ಅದನ್ನ ತಗೊಂಡು ಹೋಗ್ತಾರೆ. ಇನ್ನು ಮಾವಯ್ಯನಿಗೆ ಅದನ್ನ ಇಡುತ್ತಾರೆ. ಅವನು ಬಹಳ ತಣ್ಣಗಿದೆ ಎಂದು ಸಂತೋಷ ಪಡುತ್ತಾನೆ. ಒಂದು ವಾರದ ಹೊತ್ತು ಆ ಕೂಲರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ವಾರ ಅವನು ಪ್ರಶಾಂತವಾಗಿ ಇರ್ತಾನೆ. ಒಂದು ವಾರದ ನಂತರ ಕೂಲರ್ ಕೆಲಸ ಮಾಡೋದು ನಿಂತು ಹೋಗುತ್ತೆ. ಅವನು ಮತ್ತೆ ಕಷ್ಟಪಡಲಿಕ್ಕೆ ಶುರು ಮಾಡ್ತಾನೆ. ಆ ದಿನ ಸಾಯಂಕಾಲ ಅನಾಮಿಕಾ ಮನೆಗೆ ಬಂದ ವಿಷಯ ತಿಳಿದುಕೊಂಡು ಅದನ್ನ ಸರಿ ಮಾಡಬೇಕು ಎಂದು ಕೂಲರ್ ಅವನ ಹತ್ರ ತಗೊಂಡು ಹೋಗ್ತಾಳೆ. ನೋಡಿ ಅಮ್ಮ, ನಿಮಗ್ ಮೊದ್ಲೇ ಹೇಳಿದ್ದೆ ಅಲ್ಲ, ಇದು ಸುಮ್ನೆ ಹಾಳಾಗ್ ಹೋಗುತ್ತೆ ಅಂತ. ಇದು ಚೆನ್ನಾಗಿ ಮಾಡ್ಸೋದಕ್ಕೆ ಮತ್ತೆ ನಿಮ್ಗೆ 5,000 ರೂಪಾಯಿವರೆಗೂ ಖರ್ಚಾಗುತ್ತೆ. ಅದನ್ನ ತಗೊಳ್ಳೋ ಬದಲು ಇನ್ನೊಂದ್ 3,000 ಇಟ್ರೆ ನಿಮ್ಗೊಂದ್ ಹೊಸ ಕೂಲರೇ ಬರುತ್ತಲ್ಲ. ಇದನ್ನ ನಾವು ಚೆನ್ನಾಗಿ ಮಾಡೋದಕ್ಕಿಂತ ನೀವು ಅದನ್ನ ಹಾಗೆ ಸುಮ್ನೆ ಇಡೋದು ಒಳ್ಳೇದು. ಇನ್ನು ಅನಾಮಿಕಾ ದುಃಖದಿಂದ ಅಲ್ಲಿಂದ ಹೋಗುತ್ತಾ ಇರುತ್ತಾಳೆ. ಆಕೆ ಮೇಲೆ ಕರುಣೆ ಇಟ್ಟು, ಅಮ್ಮ ತಗೊಳ್ಳಿ, ಈ ದುಡ್ಡು ತಗೊಳ್ಳಿ, ಇದು ನಮ್ಗೆ ಹೇಗೂ ಉಪಯೋಗಕ್ಕೆ ಬಂದಿಲ್ವಲ್ಲ, ನನ್ ವಸ್ತು ನಂಗ್ ಬಂತು, ನಿಮ್ ದುಡ್ಡು ನೀನೇ ಇಟ್ಕೋ. ಮತ್ತೇನು ಪರವಾಗಿಲ್ಲ ರೀ, ಒಂದು ವಾರ ನಾವು ಇದನ್ನು ಉಪಯೋಗಿಸಿದ್ವಲ್ಲ, ನೀವೇ ಇಟ್ಕೊಳ್ಳಿ ಎಂದು ಅನ್ನುತ್ತಾಳೆ. ಅವನು ಬೇಡ ಎಂದು ಆ ದುಡ್ಡನ್ನು ಕೊಡುತ್ತಾನೆ. ಆಕೆ ಆ ದುಡ್ಡು ತೆಗೆದುಕೊಂಡು ಮನೆಗೆ ಹೋಗುತ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಮಡಕೆ ಗಾಡಿ ಕಾಣಿಸುತ್ತೆ. ಅನಾಮಿಕಾ ತಕ್ಷಣ ಆ ಮಡಕೆಯವಳ ಹತ್ರ ಹೋಗಿ ಒಂದು ದೊಡ್ಡ ಮಡಕೆ ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಅನಾಮಿಕಾ ಮನೆಗೆ ಬಂದು ಆ ಮಡಕೆ 2 ಕಡೆ 2 ರಂಧ್ರ ಮಾಡುತ್ತಾಳೆ. ಶಾರದಾ ಅದನ್ನು ನೋಡಿ, ಯಾಕಮ್ಮ ಹೊಸ ಮಡಕೆನ ಹಾಗೆ ಮಾಡ್ತಾ ಇದ್ಯಾ? ಸ್ವಲ್ಪ ಹೊತ್ತಿನ ನಂತರ ನೋಡಿ ಅತ್ತೆ, ನಿಮ್ಗೆ ಅರ್ಥವಾಗುತ್ತೆ
ಎಂದು ಅನ್ನುತ್ತಾಳೆ. ಅನಾಮಿಕಾ ನಂತರ ಮಿಕ್ಸಿ ಜಾರ್ಗೆ ವೈರ್ ಜೊತೆ ಕನೆಕ್ಷನ್ ಕೊಟ್ಟು ತಿರುಗುವ ಹಾಗೆ ಮಾಡುತ್ತಾಳೆ. ಇನ್ನು ಅನಂತರ ಅದನ್ನ ಮಡಕೆ ಒಳಗಿಡುತ್ತಾಳೆ. ಸ್ವಿಚ್ ಹಾಕ್ತಲೇ ಜಾರ್ ತಿರುಗುತ್ತಾ ಇರುತ್ತದೆ. ಅದನ್ನು ನೋಡಿ ಆಕೆ ಬಹಳ ಸಂತೋಷ ಪಡುತ್ತಾಳೆ. ಆ ನಂತರ ಜಾರ್ಗೆ ತಗುಲುವಷ್ಟು ನೀರು ಸುರಿಯುತ್ತಾಳೆ. ಇನ್ನು ಜಾರು ತಿರುಗುತ್ತಾ ಇರುವಾಗ ಮಡಕೆಯಲ್ಲಿರುವ ನೀರು ಹೊರಗೆ ಬರ್ತಾ ಇರುತ್ತೆ. ಆಗ ಒಂದು ಚಿಕ್ಕ ಬಟ್ಟೆಯನ್ನು ಮಡಕೆಗೆ ಕಟ್ಟುತ್ತಾಳೆ. ಮಡಕೆ ಹಿಂದೆ ದೊಡ್ಡ ಟೇಬಲ್ ಫ್ಯಾನ್ ತಂದಿಡುತ್ತಾಳೆ. ಫ್ಯಾನ್ ಆನ್ ಮಾಡುತ್ತಲೇ ಅಲ್ಲಿಂದ ತಣ್ಣನೆ ಗಾಳಿ ಬರ್ತಾ ಇರುತ್ತೆ. ಇದೆಲ್ಲ ನೋಡಿದ ಮಾವನವರು ಬಹಳ ಸಂತೋಷ ಪಡುತ್ತಾನೆ. ಅಮ್ಮ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೆ ತಾಯಿ. ಕೂಲರ್ ಗಾಳಿ ಹಾಗೆ ತಣ್ಣಗೆ ಬರ್ತಾ ಇದೆ. ಮತ್ತೆ ಮಡಕೆಯಲ್ಲಿ ನೀರಾಗಿ ಹೋದ್ರೆ ಏನಮ್ಮ ಪರಿಸ್ಥಿತಿ? ಮಾವಯ್ಯ ಇದನ್ನ ದಿನವಿಡೀ ಹಾಕೋಬಿಡಿ, ಬಹಳ ಬಿಸಿಲಿದ್ದಾಗ್ಲೇ ಹಾಕೊಳ್ಳಿ. ಸ್ವಿಚ್ ಆನ್ ಮಾಡ್ಕೊಳ್ಳಿ. ಒಂದು ಕೋಲು ನಿಮ್ ಹತ್ರ ಇಡ್ತೀನಿ, ಕೋಲಿನ ಸಹಾಯದಿಂದ ನೀವು ಆಫ್ ಆನ್ ಮಾಡ್ಕೋತಾ ಇರಿ. ಅದಕ್ಕೆ ಅವನು ಸರಿ ಅನ್ನುತ್ತಾನೆ. ಅತ್ತೆ ಅದನ್ನು ನೋಡಿ ಸಂತೋಷ ಪಡುತ್ತಾಳೆ. ಬಹಳ ಚೆನ್ನಾಗಿ ಆಲೋಚಿಸಿ ಈ ಮಡಕೆ ಕೂಲರ್ ಅನ್ನ ತಯಾರಿ ಮಾಡ್ದೆ ತಾಯಿ. ಇದಕ್ಕೆ ನಾವು ಖರ್ಚು ಮಾಡಿದ್ದು ಕೇವಲ ಒಂದು ಮಡಕೆದೇ ಅಲ್ವಾ? ಅದಕ್ಕೆ ಅನಾಮಿಕಾ ಹೌದು ಎಂದು ಉತ್ತರ ಹೇಳುತ್ತಾಳೆ. ಆ ನಂತರ ಅವರು ಅವರವರ ದಾರಿಯಲ್ಲಿ ಕೆಲಸಕ್ಕೆ ಹೋಗುತ್ತಾರೆ. ಮಾವಯ್ಯಂಗೆ ಆ ಕೂಲರ್ ಇಂದ ಬರುವ ಗಾಳಿ ತಣ್ಣಗಿದ್ದುದರಿಂದ ಹೊರಗೆ ಎಷ್ಟು ಬಿಸಿಲಿದ್ದರೂ ಒಳಗಿರುವ ಗಾಳಿ ಮಾತ್ರ ಬಹಳ ತಣ್ಣಗೆ ಬರುತ್ತಾ ಅವನನ್ನು ತಣ್ಣಗೆ ಮಾಡ್ತಾ ಇರುತ್ತದೆ. ದಿನ ಕಳೆಯುತ್ತಾ ಇರುತ್ತದೆ. ಪ್ರತಿದಿನವೂ ಕೂಡ ಅನಾಮಿಕಾ ಹೊರಗೆ ಹೋಗುತ್ತಾ ಮಡಕೆಯಲ್ಲಿ ನೀರು ಹಾಕಿ ಅವನಿಗೆ ಜಾಗ್ರತೆ ಹೇಳಿ ಹೋಗ್ತಾ ಇರ್ತಾರೆ. ಹಾಗೆ ಆ ದಿನ ಕೂಡ ಯಾವತ್ತಿನ ಹಾಗೆ ಅನಾಮಿಕಾ ಅವರು ಹೊರಗೆ ಹೋಗುತ್ತಾರೆ. ಆಗಲೇ ಮನೆಯೊಳಗೆ ಒಂದು ನಾಯಿ ಬರುತ್ತೆ. ಅದು ಆ ಕಡೆ ಈ ಕಡೆ ತಿರುಗ್ತಾ ಇರುತ್ತೆ. ಅದನ್ನು ಗಮನಿಸಿದವನು ಮಂಚದ ಮೇಲಿಂದ ಕೋಲು ಬಿಸಾಕುತ್ತಾನೆ. ಆ ನಾಯಿ ಓಡುತ್ತಾ ಅಪ್ಪಿತಪ್ಪಿ ಅಲ್ಲಿರುವ ಮಡಕೆ ಕೂಲರ್ ಅನ್ನ ಬೀಳಿಸುತ್ತೆ. ಅಷ್ಟೇ, ಅದು ಒಂದೇ ಸಲಕ್ಕೆ ಅವನ ಮೇಲೆ ಬಿದ್ದು ಅವನಿಗೆ ಕರೆಂಟ್ ಶಾಕ್ ತಗುಲುತ್ತೆ. ಅವನು ಗಟ್ಟಿಯಾಗಿ ಅರ್ಚ್ತಾ ಇರ್ತಾನೆ. ಇಷ್ಟರಲ್ಲಿ ಒಂದೇ ಸಲಕ್ಕೆ ಕರೆಂಟ್ ಹೋಗಿದ್ದುದರಿಂದ ಅವನಿಗೆ ಪ್ರಮಾದ ತಪ್ಪುತ್ತದೆ. ಸ್ವಲ್ಪ ಸಮಯದ ನಂತರ ಅವನಲ್ಲಿ ಬಹಳ ಬದಲಾವಣೆ ಬರುತ್ತದೆ. ಅವನ ಅವಯವಗಳೆಲ್ಲ ಸಕ್ರಮವಾಗಿ ಕೆಲಸ ಮಾಡ್ತಾ ಇರುತ್ತದೆ. ಅವನು ಒಂದೇ ಸಲಕ್ಕೆ ಮೇಲೆ ಕೇಳುತ್ತಾನೆ. ಅದನ್ನು ನೋಡಿ ಅವನು ಬಹಳ ಸಂತೋಷಿಸುತ್ತಾನೆ. ಈ ಕರೆಂಟ್ ಶಾಕಿನ ಪುಣ್ಯವ ಅನ್ನೋ ಹಾಗೆ ನನಗೆ ಕೈ ಕಾಲುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹೀಗೆ ಆಗೋದಿದ್ರೆ ನಾನು ಯಾವತ್ತೂ ಈ ಕೆಲಸ ಮಾಡ್ತಾ ಇದ್ದೆ. ಇದೆಲ್ಲ ಈ ಕೂಲರ್ ಪುಣ್ಯ. ಹಾಗೆ ನಾಯಿ ಎಲ್ಲಿಂದ ಬಂತೋ ಏನೋ, ನನಗೆ ಮಾತ್ರ ಒಳ್ಳೆ ಕೆಲಸ ಮಾಡ್ತಪ್ಪ ಎಂದು ಅಂದುಕೊಳ್ಳುತ್ತಾ ಆ ನಾಯಿ ಎಲ್ಲಿದೆಯೋ ಎಂದು ಹುಡುಕುತ್ತಾ ಇರುತ್ತಾನೆ. ಇಷ್ಟರಲ್ಲಿ ಆ ನಾಯಿ ಕಾಣಿಸಿದ್ದರಿಂದ ಅದಕ್ಕೆ ಆಹಾರವೂ ಕೊಡುತ್ತಾನೆ. ಆ ನಾಯಿ ಆಹಾರ ತಿಂದು ಅವನ ಹಿಂದೆ ಇರುತ್ತದೆ. ಪ್ರಸಾದ್ ಆ ನಾಯಿ ಜೊತೆ ಮಾತಾಡ್ತಾ, ಈ ದಿನದಿಂದ ನೀನು ನಮ್ಮನೇಲೇ ಇರ್ತೀಯಾ? ನಿನ್ನ ಪುಣ್ಯವ ಅನ್ನೋ ಹಾಗೆ ಮಂಚದ ಮೇಲೆ ಇರಬೇಕಾದ ನಾನು ಸಂತೋಷದಿಂದ ಇದ್ದಿದ್ದೀನಿ. ಈ ವಿಷಯ ನಮ್ಮವರಿಗೆ ತಿಳಿದ್ರೆ ನಿನ್ನ ನೆತ್ತಿ ಮೇಲೆ ಇಟ್ಕೋತಾರೆ ಎಂದು ಹೇಳ್ತಾ ಇರ್ತಾನೆ. ಯಾವಾಗ ಅನಾಮಿಕಾ ಶಾರದಾ ಮನೆಗೆ ಬರ್ತಾರೋ ನಡೆದ ವಿಷಯ ಹೇಳ್ಬೇಕೋ ಎಂದು ಎದುರು ನೋಡ್ತಾ ಇರ್ತಾನೆ ಪ್ರಸಾದ್. ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಶಾರದಾ ಇಬ್ಬರು ಮನೆಗೆ ಬರ್ತಾರೆ. ಅವರು ಪ್ರಸಾದ್ನನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಇನ್ನು ನಮ್ಮ ಕಷ್ಟಗಳೆಲ್ಲ ತೀರಿ ಹೋದ ಹಾಗೆ, ನನ್ನ ಕೈ ಕಾಲು ಎಲ್ಲವೂ ಚೆನ್ನಾಗಾದವು ಎಂದು ನಡೆದ ವಿಷಯವೆಲ್ಲವನ್ನು ವಿವರವಾಗಿ ಹೇಳುತ್ತಾನೆ. ಅದನ್ನು ತಿಳಿದುಕೊಂಡು ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ, ನಿನ್ನ ಮಡಕೆ ಕೂಲರ್ ಪುಣ್ಯ ಅನ್ನೋ ಹಾಗೆ ಒಳ್ಳೇದೇ ಆಯ್ತಮ್ಮ. ಇನ್ನು ಕೈ ಕಾಲು ಬಂತಲ್ಲ ನಿಮ್ಮ ಮಾವನ್ಗೆ, ಇನ್ನು ನಾವು ಕಷ್ಟಪಡಬೇಕಾದ ಅಗತ್ಯನೇ ಇಲ್ಲ. ಅವನು ಯಾವಾಗಿನ ಹಾಗೆಯೇ ವ್ಯಾಪಾರ ಮಾಡ್ಕೊತಾನೆ. ಹೌದಮ್ಮ ಅನಾಮಿಕಾ, ನೀನು ನಮ್ಗಾಗಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ಯಾ. ಇನ್ನು ಮೇಲಿಂದ ಅಷ್ಟು ಕಷ್ಟ ಇರಲ್ಲ ತಾಯಿ. ನಿನ್ನನ್ನು ಕೂಡ ಯಾರದ್ದ ಒಬ್ಬರ ಕೈಲಿಡ್ತೀನಿ, ನೀನು ಸಂತೋಷವಾಗಿ ಬದುಕಬಹುದು. ಅದಕ್ಕೆ ಆಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಎಂದು ಉತ್ತರ ಹೇಳ್ತಾಳೆ. ಆದರೂ ಕೂಡ ಅವರು ಆಗಲ್ಲ ಎಂದು ಅವಳ ಹತ್ರ ಮಾತಾಡ್ತಾರೆ. ಆಗ ಆಕೆ ಸ್ವಲ್ಪ ಸಮಯ ಬೇಕು ಎಂದು ಕೇಳ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮನೆಯಲ್ಲಿರುವವರು ಅವರವರ ಕೆಲಸ ಮಾಡ್ಕೋತಾ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ. ಪ್ರಸಾದ್ಗೆ ತನ್ನ ವ್ಯಾಪಾರದಲ್ಲಿ ಬಹಳ ಲಾಭ ಬಂದಿದ್ದರಿಂದ ಅನಾಮಿಕಳಿಗೆ ಮದುವೆ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾನೆ. ಇನ್ನು ಅದೇ ಊರಲ್ಲಿರುವ ರಮೇಶ್ ಅನ್ನೋ ವ್ಯಕ್ತಿ ಜೊತೆ ಮಾತನಾಡಿ ಮದುವೆಗೆ ಒಪ್ಪಿಸುತ್ತಾರೆ. ಇದೇ ವಿಷಯವನ್ನು ಅನಾಮಿಕಂಗೆ ಕೂಡ ಹೇಳ್ತಾರೆ. ಇನ್ನು ಬಲವಂತವಾಗಿ ಅನಾಮಿಕಾ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಅಂಗರಂಗ ವೈಭವದಿಂದ ರಮೇಶ್ಗೂ ಅನಾಮಿಕಂಗೂ ಮದುವೆ ನಡೆಯುತ್ತೆ. ಅನಾಮಿಕಾ ರಮೇಶ್ ಮನೆಯಲ್ಲಿ ಸಂತೋಷವಾಗಿರುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಶಾರದಾ ಪ್ರಸಾದ್ ಇಬ್ಬರು ಅನಾಮಿಕಳ ಮನೆಗೆ ಒಂದು ಬಹುಮಾನ ತಗೊಂಡು ಹೋಗ್ತಾರೆ. ಅದನ್ನು ನೋಡಿ ಅನಾಮಿಕಾ, ಏನು ಈ ಬಹುಮಾನ ಎಂದು ನೋಡುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ದೊಡ್ಡದಾಗಿ ನಗುತ್ತಾಳೆ. ಅವಳ ಗಂಡ ರಮೇಶ್ ಕೂಡ ನಗ್ತಾನೆ. ಶಾರದಾ ಪ್ರಸಾದರು ನಗುತ್ತಾರೆ. ಅಲ್ಲಿ ಏನಿದೆ ಎಂದರೆ ಮಡಕೆ ಕೂಲರ್ ಇರುತ್ತೆ. ಅವರೆಲ್ಲರೂ ಕೂಡ ರಮೇಶನ ಕಡೆ ನೋಡಿ, ನಾವು ನಗ್ತಿದೀವಿ ಅಂದ್ರೆ ಒಂದು ಅರ್ಥವಿದೆ, ನೀವೇನಕ್ಕೆ ನಗ್ತಾ ಇದ್ದೀರಿ ಅರ್ಥವಾಗ್ಲಿಲ್ಲ ಎಂದು ಕೇಳ್ತಾರೆ. ಇದೇನೋ ವಿಚಿತ್ರವಾಗಿರುವ ಬಹುಮಾನ ರೀ, ಅದಕ್ಕೆ ನಗ್ತಾ ಇದ್ದೀನಿ ಎಂದು ರಮೇಶ್ ಕೂಡ ಅನ್ನುತ್ತಾನೆ. ಆಗ ಅನಾಮಿಕಾ ನಡೆದ ವಿಷಯವೆಲ್ಲ ಅವನಿಗೆ ಹೇಳುತ್ತಾಳೆ. ಅವನು ಬಹಳ ಆಶ್ಚರ್ಯ ಹೋಗುತ್ತಾನೆ. ಅಂದ್ರೆ ಈಗ ಇದು ಪ್ರಸಾದ್ ಚಿಕ್ಕಪ್ಪ ಮಾಡಿದ್ದಾರೆ ಅನ್ನೋ ಮಾತು.
ನಿಜಕ್ಕೂ ಇದು ಹೇಗೆ ಕೆಲಸ ಮಾಡುತ್ತಾ ತೋರಿಸಿ ಎಂದು ಅಂದಿದ್ದರಿಂದ ಅವರು ಅದನ್ನು ಆನ್ ಮಾಡುತ್ತಾರೆ. ನಿಜವಾಗಿಯೂ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ರಮೇಶ್ ಅದನ್ನು ನೋಡಿ, ಅಂದ್ರೆ ನಮ್ಮನೆಯಲ್ಲಿ ಎಸಿ ಕೂಲರ್ ಜೊತೆ ಕೆಲಸವಿಲ್ಲ, ಇದೊಂದಿದ್ರೆ ಸಾಕು ಎಂದು ನಗುತ್ತಾನೆ. ಇನ್ನು ಅವರು ಕೂಡ ತಮಾಷೆಯಾಗಿ ನಗುತ್ತಾ ಸಂತೋಷವಾಗಿರುತ್ತಾರೆ. ಈ ವಿಧದಿಂದ ಅನಾಮಿಕ ತಯಾರು ಮಾಡಿದ ಮಡಿಕೆ ಕೂಲರ್ ಅವರ ಜೀವನವನ್ನೇ ಬದಲಾಯಿಸಿತು. ಇಂತಹ ಅದ್ಭುತಗಳು ನಮ್ಮ ಜೀವನದಲ್ಲಿ ಕೂಡ ನಡಿಬೇಕು ಅಂದ್ಕೊಂಡ್ರೆ ಕೆಳಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.